ಫಾಲ್ಕಾನ್ 9 ರಾಕೆಟ್ ಉಡಾವಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಸ್ಪೇಸ್ ಎಕ್ಸ್ನ ಬಾಹ್ಯಾಕಾಶ ಪ್ರಯಾಣವನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಫಾಲ್ಕಾನ್ 9 ರಾಕೆಟ್ ಉಡಾವಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಸ್ಪೇಸ್ ಎಕ್ಸ್ನ ಬಾಹ್ಯಾಕಾಶ ಪ್ರಯಾಣವನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ರಾಕೆಟ್ನಲ್ಲಿ ಆಮ್ಲಜನಕ ಸೋರಿಕೆಯಿಂದಾಗಿ ಜರ್ನಿಗೆ ವಿಘ್ನ ಆಗಿದೆ. ಇಂದು ಸಂಜೆ ಬಾಹ್ಯಾಕಾಶಕ್ಕೆ ತೆರಳಬೇಕಾಗಿತ್ತು. 4 ಗಗನಯಾತ್ರಿಗಳ ಜೊತೆ ತೆರಳಬೇಕಾಗಿತ್ತು ಶುಕ್ಲಾ. ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ಕನಸು ಇದೀಗ ಭಗ್ನವಾಗಿದೆ. ಫಾಲ್ಕಾನ್ 9 ರಾಕೆಟ್ ಉಡಾವಣೆ ಮತ್ತೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಸ್ಪೇಸ್ ಎಕ್ಸ್ನ ಬಾಹ್ಯಾಕಾಶ ಪ್ರಯಾಣವನ್ನ ಇದೀಗ ಮುಂದೂಡಿಕೆಯನ್ನ ಮಾಡಲಾಗಿದೆ. ರಾಕೆಟ್ನಲ್ಲಿ ಆಮ್ಲಜನಕ ಸೋರಿಕೆಯಾಗಿದೆ. ಅದರಿಂದ ಜರ್ನಿಗೆ ವಿಘ್ನ ಆಗಿದೆ. ಅದರಿಂದ ಇದೀಗ ಉಡಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಂದು ಸಂಜೆ ಬಾಹ್ಯಾಕಾಶಕ್ಕೆ ಶುಭಾಂಶು ತೆರಳಬೇಕಿತ್ತು. 4 ಗಗನಯಾತ್ರಿಗಳ ಜೊತೆ ಶುಭಾಂಶು ತೆರಳಬೇಕಾಗಿದ್ದು ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ಕನಸು ಇದೀಗ ಭಗ್ನ ಆಗ್ತಾ ಇದೆ. ರಾಕೆಟ್ನಲ್ಲಿ ಆಮ್ಲಜನಕ ಸೋರಿಕೆ ಆಗಿರೋದ್ರಿಂದ ಜರ್ನಿಗೆ ವಿಘ್ನ ಆಗಿದೆ. ಸೊ ಇದೀಗ ಉಡಾವಣೆಯನ್ನ ಮುಂದೂಡಿಕೆಯನ್ನ ಮಾಡಲಾಗಿದೆ. ಪ್ರತಿ ಭಾರತೀಯನು ತುದಿಗಾಲಲ್ಲಿ ನಿಂತು ಎದುರು ನೋಡ್ತಾ ಇದ್ದಂತಹ ಕ್ಷಣ ಇದು. ಇದೀಗ ಮತ್ತೆ ಮುಂದೂಡಿಕೆಯಾಗಿದೆ. ಸ್ಪೇಸ್ ಎಕ್ಸ್ನ ಫಾಲ್ಕಾನ್ 9 ರಾಕೆಟ್ ಉಡಾವಣೆ ಮತ್ತೆ ಮುಂದೂಡಿಕೆಯಾಗಿದೆ. ಅಂದುಕೊಂಡಂತೆ ಎಲ್ಲವೂ ಕೂಡ ಆಗಿದ್ರೆ ಇವತ್ತು ಸಂಜೆ 5ವರೆಗೆ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳನ್ನು ಹೊತ್ತು ರಾಕೆಟ್ ಬಾನಿಗೆ ಹಾರಬೇಕಿತ್ತು. ಆದರೆ ಆ ರಾಕೆಟ್ನಲ್ಲಿ ಆಮ್ಲಜನಕ ಸೋರಿಕೆ ಆಗಿರೋದು ಬೆಳಕಿಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇದೀಗ ಪ್ರಯಾಣವನ್ನು ಮುಂದೂಡಿಕೆಯನ್ನು ಮಾಡಲಾಗಿದೆ.